ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸಿರುವಂಥ ರೆಸಿಪಿ ಪಾಲಕ್ ಚಿಕನ್ ರೆಸಿಪಿ. ಇದು ತುಂಬ ಈಸಿ, ತುಂಬ ರುಚಿ ಕೂಡ. ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಇಲ್ಲಿ ಬಾಣಲೆ ಬಿಸಿಯಾಗಿದೆ. ಇದಕ್ಕೀಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕುತ್ತಾ ಇದ್ದೀನಿ. ಇದು ನಾವು ಮಾಡ್ತಿರೋದು, ಇದಕ್ಕೊಂದು ಮಸಾಲಾನ ನಾವು ರುಬ್ಕೋಬೇಕು. ಅದಕ್ಕೋಸ್ಕರ ನಾವೇನು ಪಾಲಕ್ ಮಾಡ್ತಾಯಿದ್ದೀವಲ್ಲ, ಆ ಪಾಲಕ್ಕು ಸೊಪ್ಪನ್ನೆಲ್ಲ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಸೊಪ್ಪಲ್ಲಿರುವಂಥ ಹಸಿ ಸ್ಮೆಲ್ಲು ನಮಗೆ ಇರಲ್ಲ, ಆಗ ನಮಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೀತಿಯಾಗಿ ನೀವು ಇಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6 ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋದು 1 kg ಚಿಕನ್ಗೆ ನಮಗೆ ಮೀಡಿಯಮ್ ಖಾರ ಸಾಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು ಇನ್ನೂ ಖಾರ ಜಾಸ್ತಿ ತಿನ್ನೋರಾದರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು. ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಬೇಕಾದ್ರೂ ಅಷ್ಟೇ ಮಧ್ಯಭಾಗದಲ್ಲಿ ಸ್ವಲ್ಪ ಕುಯ್ದುಬಿಟ್ಟು ಹಾಕಿ, ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಪಟ್ಟಂತ ಹೊಡೆಯುತ್ತೆ. ಈಗ ಇಲ್ಲಿ 1 ಹಿಡಿ ಮೆಂತ್ಯ ಸೊಪ್ಪು, 1 ಕೈ ಹಿಡಿ ಪುದೀನ ಮತ್ತು 1 ಕಟ್ಟು ಅಂದರೆ 1 ಕಟ್ಟೇನು ಸಿಗುತ್ತಲ್ಲ ಅಷ್ಟು ಪಾಲಕ್ನ ನಾನಿಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಹಾಕ್ತಾಯಿದ್ದೀನಿ. ನಾವೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸೊಪ್ಪಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ. ನೀವು ಜಾಸ್ತಿ ಸ್ಪೈಸಸ್ ತಿನ್ನಲ್ಲ, ನಮಗೆ ಮೀಡಿಯಮ್ ಆಗಿರಬೇಕು, ರುಚಿಯಾಗಿರಬೇಕು ಅನ್ನೋರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನಾವೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪನ್ನೆಲ್ಲ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕುತ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೊಪ್ಪಲ್ಲಿ ಏನು ನೀರಿನ ಅಂಶ ಇರುತ್ತೆ ನೋಡಿ, ಅದು ಬೇಗ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮಗೆ ಬೇಗ ಫ್ರೈ ಆಗುತ್ತೆ. ನೋಡ್ಬೋದು, ಈಗ ನಾವು ಉಪ್ಪು ಹಾಕಿದ ತಕ್ಷಣ ಕೆಳಗಡೆ ಆಗಲೇ ನೀರು ಬಿಡೋಕ್ಕೆ ಶುರು ಆಗ್ತಾಯಿದೆ. ನೀವು ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಸೊಪ್ಪನ್ನು ಫ್ರೈ ಮಾಡೋ ತನಕ. ಈಗ ಇದು ಫುಲ್ಲು ಸೊಪ್ಪಲ್ಲಿರೋಂಥ ನೀರೆಲ್ಲ ಬಿಡಬೇಕು, ಆವಾಗ ನಮಗೆ ಸೊಪ್ಪು ಕುಕ್ ಆಗಿದೆ ಅಂತ ಅರ್ಥ. ನೋಡ್ಬೋದು ನೀವು, ಈಗ ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈಗ ನಾವು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನ ಈಗ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಚಿಕನ್ ಗ್ರೇವಿ ಮಾಡೋಕ್ಕೆ ಮತ್ತೆ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಒಂದು 4 ರಿಂದ 5 ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾವು ಸ್ಪೈಸಸ್ಗಳನ್ನ ಹಾಕೋಣ. ಈಗ ನಾನಿಲ್ಲಿ ಒಂದು 4 ರಿಂದ 5 ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 3 ಏಲಕ್ಕಿನ ಹಾಕೋತಾ ಇದ್ದೀನಿ. ಮತ್ತು ನಾವೇನು ಮರಾಠಿ ಮೊಗ್ಗು ಇಲ್ಲ ಸ್ಟಾರ್ ಅಂತ ಏನಂತ ಕರಿತೀವಲ್ಲ, ಅದನ್ನು ಇಲ್ಲಿ 1 ಹಾಕೋತಾ ಇದ್ದೀನಿ. ಒಂದನ್ನು ಮುರಿದುಬಿಟ್ಟು ಹಾಕೋತಾ ಇದ್ದೀನಿ. ಒಂದು 3 ಚಕ್ಕೆನ ಹಾಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವ್ದಾದ್ರು ಸ್ಪೈಸಸ್ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಒಂದು 3 ರಿಂದ 4 ಚಿಕ್ಕ ಚಿಕ್ಕದು ಒಂದು ಪಲಾವ್ ಎಲೆನ ತೆಗೆದು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಸೋಂಪು ಕಾಳನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ನೀವು ಸ್ಪೈಸಸ್ಗಳನ್ನ ಹಾಕ್ಬೇಕಾದ್ರೆ ಆಯಿಲ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇರಲಿ, ಆಯಿಲ್ ತುಂಬ ಬಿಸಿ ಆಗೋದು ಬೇಡ. ಈಗ ಇಲ್ಲಿ ನಾನು ಒಂದು ದಪ್ಪದಾದ ಒಂದು 2 ರಿಂದ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ ಒಂದು 4 ಈರುಳ್ಳಿನ ನೀವು ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು.
ನಮಗೆ ಈರುಳ್ಳಿಲಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡೋಣ. ನೋಡ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ನಮಗೆ ಇದು ಇನ್ನೊಂದು ಸ್ವಲ್ಪ ಗೋಲ್ಡ್ ಕಲರ್ ಬರಲಿ, ಆಗ ಚೆನ್ನಾಗಿರುತ್ತೆ ನಮಗೆ ಚಿಕನ್ಗೆ. ಚಿಕನಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿನೂ ಸಹ ಇರುತ್ತೆ. ಈಗ ನೋಡ್ಬೋದು ಈಗ ಬಂದಿದೆ. ಈಗ ನಾವು ಇದಕ್ಕೀಗ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಮನೇಲೇ ರುಬ್ಬಿ ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಇದನ್ನ ನಾವು ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಈರುಳ್ಳಿ ಬ್ರೌನ್ ಕಲರ್ ಬಂದಿದ ತಕ್ಷಣ ನಾವು ಮತ್ತೆ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳೋಣ ಇಲ್ಲಿ, ಇಲ್ಲಾಂದರೆ ಈರುಳ್ಳಿ ಏನಿದೆ ಸೀದೋಗ್ಬಿಡುತ್ತೆ. ಈಗ ಇಲ್ಲಿ ನಾನು 1 kg ಚಿಕನ್ನ ಅರಿಶಿನ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅರಿಶಿನ ಹಾಕೋದ್ರಿಂದ ನಿಮಗೆ ಚಿಕನಲ್ಲಿ ಏನು ಸ್ಮೆಲ್ ಇದೆಯಲ್ಲ ಅದು ಬರಲ್ಲ, ಮತ್ತು ಚಿಕನ್ನು ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ನಾನಿಲ್ಲಿ ಹಾಕೋತಾ ಇದ್ದೀನಿ. ಏನು ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಇನ್ನೊಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ನಿಮಗೆ ಸ್ಪೈಸಸ್ ಏನೇ ಬೇಕಿದ್ರೂ ಇವಾಗಲೇ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ನೊಂದು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾನು ತೋರಿಸ್ತಿರೋಂಥ ಇದರಲ್ಲಿ ಸ್ಪೈಸಸ್ ಏನು ಜಾಸ್ತಿ ಇರೋಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ. ನಿಮಗೆ ಸ್ಪೈಸಸ್ ಇನ್ನೂ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಸ್ಪೈಸಸ್ಗಳನ್ನ ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ನಾವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಆವಾಗಲೇ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಪಾಲಕ್ಕು ಪುದೀನ ಅದೆಲ್ಲ, ಈಗ ಆ ಪೇಸ್ಟ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಈ ರೆಸಿಪಿ ಬಂದ್ಬಿಟ್ಟು ಚಪಾತಿಗೆ, ರೈಸ್ಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ ಅಂತಂದರೆ ನೀವು ಒಂದು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಮುದ್ದೆಗೆ ಮಾಡ್ತಿರೋದ್ರಿಂದ ನಾನು ಇನ್ನೊಂದು 1/2 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಒಂದು ಸಲ ಈ ಥರ ಪಾಲಕ್ ಚಿಕನ್ ರೆಸಿಪಿ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಈ ರೆಸಿಪಿ ಬಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡ್ತಾ ಇರೋದು. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು, ಯಾಕಂದರೆ ನಾವು ಮೊದಲೇ ಸೊಪ್ಪು ಫ್ರೈ ಮಾಡ್ಕೋಬೇಕು ಅನ್ನೋ ಸೊಪ್ಪುಗೂ ಹಾಕಿದ್ವಿ, ಅದಕ್ಕೋಸ್ಕರ. ನಿಮ್ಮ ಮನೆಗಳಲ್ಲೂ ನಿಮ್ಮ ಹಸ್ಬೆಂಡು ಇಲ್ಲ ನಿಮ್ಮ ಫಾದರು ಇಲ್ಲ ನಿಮ್ಮ ಬ್ರದರ್ಸು ಕುಕ್ ಮಾಡ್ತಾರಾ? ಕಮೆಂಟ್ ಮಾಡಿ ಹೇಳಿ. ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸೋಣ. ನೋಡ್ಬೋದು ಈಗ ನಾವು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಆಗಿದೆ ನೋಡ್ಬೋದು, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸೂಪರಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈಗ ನಮ್ಮದು ಪಾಲಕ್ ಚಿಕನ್ ರೆಸಿಪಿ ಏನಿದೆ ಅದೀಗ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.